ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬೃಂದ ಭಾರ್ಗವಿ ಹತ್ರ, ನೋಡು ಭಾರ್ಗವಿ, ಈ ವಿಷಯ ತುಂಬ ಸಿಂಪಲ್. ನೀನಾಗಿ ನೀನೇ ಕೇಸನ್ನು ವಾಪಸ್ ತಗೋ, ಇಲ್ಲಾಂದರೆ ಯುದ್ಧ ನಡೆಯೋದು ಕೋರ್ಟಲ್ಲಿ ಒಂದೇ ಅಲ್ಲ, ನನ್ನ ನಿನ್ನ ಮಧ್ಯೆ ಕೂಡ. ವಿಕ್ಕಿ ಈ ಮನೆ ಹಳೆ ಆಗೋನು, ಅವನೇನಾದರೂ ಮಾಡಿ ಉಳಿಸ್ಕೋತೀವಿ ಅಂತಾಳೆ. ಅದೇನು ಮಾಡ್ಕೋತೀಯೋ ಮಾಡ್ಕೋ, ನಿಮ್ಮ ಪವರ್ಫುಲ್ ಮಾವ ಇದ್ದಾರಲ್ಲ JP ಪಾಟೀಲ್, ಅವರಿಗೆ ನಾನು ವಾಪಸ್ ಕೊಡಬೇಕಾಗಿರೋದು ತುಂಬ ಬ್ಯಾಲೆನ್ಸ್ ಇದೆ, ಕೊಡ್ತೀನಿ, ಬಡ್ಡಿ ಸಮೇತ ಕೊಡ್ತೀನಿ. ಅವ್ರ ಜೊತೆ ನೀನು ಇವತ್ತು ಕ್ಯೂನಲ್ಲಿ ಬಂದು ನಿಂತ್ಕೊಂಡಿದ್ಯಾ, ಬಿಟ್ಬಿಡ್ತೀನಾ ಅಂತಾಳೆ ಭಾರ್ಗವಿ. ನೋಡು ಭಾರ್ಗವಿ, ಇದ್ಯಾವುದು ಚೆನ್ನಾಗಿರೋದಿಲ್ಲ ಅಂತಾಳೆ ಬೃಂದ. ಈಗಲೂ ನಮ್ಮ ಮಧ್ಯೆ ಏನೂ ಚೆನ್ನಾಗಿಲ್ಲ, ಏನು ಮಾಡೋಕ್ಕಾಗುತ್ತೆ? ನೀನು ಅನ್ಯಾಯ ದಾರಿಲೇ ನಡೆಯೋದು, ನಾನು ನ್ಯಾಯವಾಗೇ ಬದುಕೋದು, ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ವಲ್ಲ. ಯುದ್ಧ ನಡಿಬೇಕು ಅಂತಲೇ ಇದ್ದರೆ ಧರ್ಮ ಯುದ್ಧನೇ ನಡೀಲಿ ಅಂತಾಳೆ ಭಾರ್ಗವಿ. ಸರಿ ಕಣೆ, ಚಾಲೆಂಜ್ ಮಾಡ್ತೀಯಾ, ಅರ್ಥ ಮಾಡಿಸ್ತೀನಿ. ನಾನು ಮುಂದೆ ಏನು ಮಾಡ್ತೀನಿ ಅಂತ ನಿನಗೆ ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗೋದಿಲ್ಲ. ಒಂದು ನೆನ್ಪಿಟ್ಕೋ, ಈ ಸಲ ನಿನ್ನ ಮುಂದೆ ನಿಂತಿರೋದು ನಿನ್ನ ಬೃಂದ ಅಂತ ಕಾಲ್ ಕಟ್ ಮಾಡ್ತಾಳೆ ಬೃಂದ. ಈಚೆ ಹುಡುಗರು ಬಂದು ಭಾರ್ಗವಿ ಭಾರ್ಗವಿ ಅಂತ ಮನೆಯಲ್ಲಿ ಕರೀತಾರೆ. ಯಾಕೆ ಅಂತ ಅಂದಾಗ, ನಿನಗೋಸ್ಕರ ಗೋಬಿ ಕಟ್ಸ್ಕೊಂಡು ಬಂದಿದ್ದೀವಿ ಅಂತಾರೆ. ಯಾಕೆ ಅಂತಾಳೆ ಭಾರ್ಗವಿ. ಭಾರ್ಗವಿ, ಇವತ್ತು ನಿನ್ನ ಹುಟ್ಟುಹಬ್ಬದ ಶುಭಾಶಯಗಳು ಭಾರ್ಗವಿ ಅಂತಾರೆ. ಥ್ಯಾಂಕ್ ಯು ಕಣ್ರೋ, ನೀವಾದರೂ ನೆನ್ಪಿಟ್ಕೊಂಡಿದ್ರಲ್ಲ ಅಂತಾಳೆ ಭಾರ್ಗವಿ. ನಮ್ಮೆಲ್ಲರ ಬರ್ತಡೇನ ನೆನ್ಪಿಟ್ಕೊಂಡು ವಿಶ್ ಮಾಡ್ತೀಯಾ, ನಿನ್ನ ಬರ್ತಡೇನ ಮರ್ತು ಹೋದರೆ ಅದು ಹೆಂಗೆ ಭಾರ್ಗವಿ ಅಂತಾರೆ ಹುಡುಗರು. ಪುಟ್ಟಿ, ನಿನ್ನ ಹುಟ್ಟಿದಬ್ಬ ಮರ್ತೇ ಬಿಟ್ನಲ್ಲಮ್ಮ ನಾನು. ಅಯ್ಯೋ, ಹುಟ್ಟಿದಬ್ಬದ ಶುಭಾಶಯಗಳು ಪುಟ್ಟಿ, ನಗ್ನಗ್ತಾ 100 ಕಾಲ ಬಾಳು ಅಂತಾರೆ ರವೀಂದ್ರ. ನಂತರ ಭಾರ್ಗವಿ ದೇವ್ರ ಮುಂದೆ ಕೂರಿಸಿ ಅವಳಿಗೆ ಆರತಿನ ಮಾಡ್ತಾರೆ ಅಮ್ಮ. ಭಾರ್ಗವಿ ಕಾಲಿಗೆಲ್ಲ ನಮಸ್ಕಾರ ಮಾಡ್ತಾಳೆ. ನಿನ್ನಂಥ ಹೆಣ್ಮಗಳು ಪ್ರತಿಯೊಬ್ಬ ಮನೇಲಿದ್ದರೆ ಆ ಮನೆ ಅಭಿವೃದ್ಧಿ ಆಗ್ತೈತೆ, ಚಲೋ ಆಗಲಿ ನಿನಗೆ ಯಾರ ದೃಷ್ಟಿನೂ ತಾಗಬಾರ್ದು ಅಂತಾರೆ ಸಂಧ್ಯನಮ್ಮ. ಹೀಗೆ ಎಲ್ಲರೂ ಅವಳಿಗೆ ಆಶೀರ್ವಾದ ಮಾಡಿ ಹೊಗಳುತ್ತಾರೆ. ಅಪ್ಪ, ಇವತ್ತು ಎಲ್ಲರೂ ಕೂತ್ಕೊಂಡು ಕೈ ತುತ್ತು ತಿನ್ನೋಣ ಅಂತಾಳೆ ಭಾರ್ಗವಿ. ನೀನು ಹೀಗೆ ಹೇಳ್ತೀಯಾ, ಹಾಗೇ ಆಗಲಿ ಅಂತಾರೆ ರವೀಂದ್ರ. ಈಚೆ ಬೃಂದ ಶಕ್ತಿ ಮತ್ತು JP ಹತ್ರ ಬರ್ತಾಳೆ. ಅದೇನು ಹೇಳಬೇಕಂತಿದ್ಯೋ ಬೇಗ ಹೇಳು ಅಂತಾರೆ JP. ವಿಕ್ಕಿ ಸಂಧ್ಯಾನ ಹರಾಜು ಮಾಡ್ದ, ಅವಳನ್ನು ಫೋಲ್ಗೆ ತಳ್ದ, ಕುಡಿಯೋದಕ್ಕೆ ಫೋರ್ಸ್ ಮಾಡ್ದ, ಅವಳು ಸೊಂಟ ಮುರ್ದ, ಅವಳ ಬಟ್ಟೆ ಹರಿದಾಗ್ದ, ಇವೆಲ್ಲ ಚಾರ್ಜಸ್ ಮೇಲೆ ತಾನೇ ಕೇಸ್ ರಿಜಿಸ್ಟರ್ ಆಗಿರೋದು. ಯಾವ ವಿಕ್ಕಿಯಿಂದ ಸಂಧ್ಯಾಗೆ ತೊಂದರೆ ಆಯಿತು, ಅದೇ ವಿಕ್ಕಿಯಿಂದ ಸಂಧ್ಯಾಗೆ ಪರಿಹಾರ ಕೊಡಿಸ್ಬಿಟ್ರೆ ಅಂತಾಳೆ ಬೃಂದ. ಅಂದರೆ ಅಂತಾರೆ JP. ಸಂಧ್ಯಾ ಜೊತೆ ವಿಕ್ಕಿ ಮದುವೆ ಮಾಡಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಅಂತಾಳೆ ಬೃಂದ. ಬೃಂದ, ಏನು ಮಾತಾಡ್ತಿದ್ಯಾ ಅನ್ನೋ ಅರಿವಿದೆಯಾ ನಿನಗೆ ಅಂತಾರೆ JP. ಮಾವ, ಕೋಪ ಮಾಡ್ಕೋಬೇಡಿ, ನನ್ನ ಮಾತು ಕೇಳಿ ಅಂತಾಳೆ ಬೃಂದ. JP, ನೀನು ಮುಂದುವರ್ಸಮ್ಮ ಅಂತಾರೆ ಶಕ್ತಿ. ಈ ಮದುವೆ ಆದರೆ ಮಿನಿಸ್ಟ್ರ್ ಮಗ ತಪ್ಪು ಮಾಡ್ದ ಅಂತ ಗೊತ್ತಾಗಿ ಮನೆ ಕೆಲಸದವಳನ್ನೇ ಸೊಸೆ ಮಾಡ್ಕೊಂಡ್ರು ಅಂತ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಆ ಹುಡುಗಿ ಪರ ನಿಂತ್ರಿ ಅಂತ ನ್ಯಾಷನಲ್ ಲೆವೆಲ್ಗೆ ನ್ಯೂಸ್ ಆಗುತ್ತೆ, ನಿಮ್ಮ ಮೇಲೆ ಸಿಂಪತಿನೂ ಹುಟ್ಟುತ್ತೆ. ಹೇಗೂ ಅಂಕಲ್ ಸೆಂಟ್ರಲ್ನಲ್ಲಿ MP ಕ್ಯಾಂಡಿಡೇಟು, ಇದರಿಂದ ಅವ್ರ ಕೆರಿಯರ್ಗೂ ಹೆಲ್ಪ್ ಆಗುತ್ತೆ. ಮಾವ ಏನಂತೀರಾ ಅಂಕಲ್? ಮದುವೆ ಆದಮೇಲೆ ಕೇಸ್ ನಿಲ್ಲುತ್ತಾ? ಇದರಿಂದ ವಿಕ್ಕಿ ಜೈಲಿಗೆ ಹೋಗಲ್ಲ, ನಿಮ್ಮ ಸೀಟು ಮಿಸ್ ಆಗಲ್ಲ, ಎಲ್ಲ ಸೇಫ್ ಅಂತಾಳೆ ಬೃಂದ. ಆದರೂ ಅಂತಾರೆ ಶಕ್ತಿ, ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ ಅಂಕಲ್. ಮಗನಾಗ ಮನೆ ಕೆಲಸದವ್ರ ಜೊತೆ ನೋಡೋಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಮದುವೆಗೂ ಮುಂಚೆ ಸಂಧ್ಯಾ ಸೈನ್ ಮಾಡ್ಕೊಂಡ್ಬಿಡಿ, ಹಾಗೆ ಖಾಲಿ ಪೇಪರ್ ಮೇಲೂ ಸೈನ್ ಹಾಕಿಸ್ಕೊಂಡ್ಬಿಡಿ, ಮುಂದಕ್ಕೆ ಉಪಯೋಗಕ್ಕೆ ಬರುತ್ತೆ. ಬೇಕಿದ್ರೆ ಸಂಧ್ಯಾ ಕೈಲಿ ಸೈನ್ ಹಾಕಿಸೋ ಜವಾಬ್ದಾರಿ ನಾನು ತಗೋತೀನಿ. ಜನರ ಮುಂದೆ ಬೊಂಬೆ ಮದುವೆ ಮಾಡಿಸಿ ವಿಕ್ಕಿಗೂ ಸಂಧ್ಯಾಗೂ ಡಿವೋರ್ಸ್ ಮಾಡಿಸ್ಬಿಡಿ. ಡಿವೋರ್ಸ್ ಆದಮೇಲೆ ಸಂಧ್ಯಾಗೆ ಏನು ಮಾಡಬೇಕು ಅನ್ನೋದು ನಾನು ಹೇಳಬೇಕಾಗಿಲ್ಲ ಅಲ್ವಾ ಅಂಕಲ್ ಅಂತಾಳೆ ಬೃಂದ. ಶಾಬಾಷ್ JP, ಮಾವನಿಗೆ ತಕ್ಕ ಸೊಸೆ ಅಂತ ಈಕೆ ಪ್ರೂವ್ ಮಾಡಿಬಿಟ್ಲು ಅಂತಾನೆ ಶಕ್ತಿ. ಎಂಥ ಐಡಿಯಾ ಇದ್ದರೂ ಅದನ್ನು ಭೇದಿಸೋ ಶಕ್ತಿ ಆ ಭಾರ್ಗವಿ LLBಗಿದೆ. ಏನಾದರೂ ಮಾಡಿ ಈ ಐಡಿಯಾನ ಮ್ಯಾನ್ಯುಪ್ಯುಲೇಟ್ ಮಾಡೇ ಮಾಡ್ತಾಳೆ ಅಂತಾರೆ JP. ಆ ಭಾರ್ಗವಿ LLBನ ಹ್ಯಾಂಡ್ಲ್ ಮಾಡೋಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ ಮಾವ. ಮನುಷ್ಯನಿಗೆ ಒಂದು ವಿಲ್ ಪವರ್ ಇರುತ್ತೆ, ಆ ವಿಲ್ ಪವರಿಂದನೇ ನಾನು ಏನು ಬೇಕಿದ್ರೂ ಮಾಡ್ತೀನಿ ಅನ್ನೋ ಧೈರ್ಯ ಇರುತ್ತೆ. ಅದೇ ಥರನೇ ಭಾರ್ಗವಿಗೂ ಆ ವಿಲ್ ಪವರನ್ನೇ ನಾವು ಒಡೆದು ಹಾಕಿದರೆ, ಅಂದರೆ ಅವ್ರ ಮನೇಲಿ ಅವಳಿಗೆ ಬೆನ್ನೆಲುಬಾಗಿ ನಿಂತಿರೋದು ಯಾರು ಅಂತ ಅವರಿಗೆ ಸರಿಯಾಗಿ ಪೆಟ್ಕೊಟ್ರೆ ಸೈಲೆಂಟ್ ಆಗ್ತಾಳೆ. ನಿಮ್ಮ ಮುಂದೆ ಅವಳೊಂದು ಲೆಕ್ಕನ ಮಾವ, ಅವಳ ಕೈಲಿ ಏನೂ ಮಾಡ್ಕೊಳಕ್ಕಾಗಲ್ಲ ಅಂತಾಳೆ ಬೃಂದ. ಬೃಂದ, ನಿನಗೆ ರಾಜಕೀಯಕ್ಕೆ ಬರೋದಕ್ಕೆ ಏನಾದರೂ ಯೋಚನೆ ಇದೆಯಾ? ಹಾಗೇನಾದರೂ ಇದ್ದರೆ ಹೇಳು, ಖಂಡಿತ ನಾನು ನಿನ್ನ ಜೊತೆ ನಿಂತ್ಕೋತೀನಿ ಅಂತಾರೆ ಶಕ್ತಿ. ಅಯ್ಯೋ ಅಂಕಲ್, ಮಾವ ಹೇಗೆ ಹೇಳ್ತಾರೋ ಹಾಗೆ ಅಂತಾಳೆ ಭಾರ್ಗವಿ. ನೋಡಿದ್ದೆ ಶಕ್ತಿ, ನಿನ್ನ ಸೊಸೆ ಮಾವನ್ನೆಲ್ಲೂ ಬಿಟ್ಕೊಡಲ್ಲ ಅಂತಾರೆ. ಯು ಆರ್ ವೆರಿ ಲಕ್ಕಿ ಅಂತಾರೆ ಶಕ್ತಿ. ಈಚೆ ಭಾರ್ಗವಿ ಮನೇಲಿ ಎಲ್ಲರೂ ಕೂತ್ಕೊಂಡು ಕೈತುತ್ತನ್ನು ತಿಂತಾ ಇರ್ತಾರೆ. ಈ ರೀತಿ ಕೈತುತ್ತು ತಿನ್ನೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಅಲ್ವಾ ಅಪ್ಪ ಅಂತಾಳೆ ಭಾರ್ಗವಿ. ಹೀಗೆ ಕೈತುತ್ತು ಬಗ್ಗೆ ಎಲ್ಲರೂ ಮಾತಾಡ್ತಾ ಖುಷಿಯಿಂದ ತಿಂತಾ ಇರುವಾಗ ಕರೆಂಟ್ ಹೋಗುತ್ತೆ. ಯಾಕೆ ಕರೆಂಟ್ ಹೋಯಿತು ಅಂತಾರೆ ಪೂರ್ಣಿಮಾ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಒಬ್ಬ ಹುಡುಗ ಹೊರಗೆ ಬಂದು, ಎಲ್ಲರ ಮನೇಲೂ ಕರೆಂಟ್ ಇದೆ, ನಮ್ಮಲ್ಲಿ ಮಾತ್ರ ಇಲ್ಲ ಅಂತಾನೆ. ಹೌದಾ,
ಅಂತ ಭಾರ್ಗವಿ ಕಲ್ಪನಾ ಕ್ಯಾಂಡಲ್ ತಗೊಂಡು ಬಂದಿರ್ತಾರೆ. ನಮ್ಮ ಭಾರ್ಗವಿ ಬರ್ತ್ಡೇ ದಿನ ಕ್ಯಾಂಡಲ್ ಲೈಟ್ ಕೈ ತುತ್ತು ಅಂತಾರೆ ಹುಡುಗರು. ಮತ್ತೆ ಎಲ್ಲರೂ ಕೈ ತುತ್ತನ್ನು ತಿಂತಾರೆ. ಈಚೆ ಭಾರ್ಗವಿಗೆ ಕಾಲ್ ಬರುತ್ತೆ. ನೋಡ್ತೀನಿ ಅಂತ ಕ್ಯಾಂಡಲ್ ಹಿಡ್ಕೊಂಡು ಬಂದು ಫೋನ್ ರಿಸೀವ್ ಮಾಡಿ ಸರ್ ನಮಸ್ತೆ ಅಂತಾಳೆ. ಆಗ ಅರ್ಜುನ್ ಫ್ರೆಂಡ್ ಅಸಿಸ್ಟೆಂಟ್ ಸಿಕ್ಕಿದ್ರಾ ಅಂತಾನೆ. ಹೌದು ಸಿಕ್ಕಿದ್ರು ಅಂತಾಳೆ. ನಾನು ಹೇಳಿದ್ದು ಮೋಟಿವೇಶನ್ ಸ್ಪೀಚ್ ಅಂತ ಫ್ರೆಂಡ್ ಅಂದಾಗ ಫುಲ್ ಮೋಟಿವೇಶನ್ ಮಾಡಿದ್ದೀನಿ ಅಂತಾಳೆ ಭಾರ್ಗವಿ. ಹೌದಾ, ಅದಕ್ಕೆ ನಮ್ಮ ಹುಡುಗ ನಾಪತ್ತೆಯಾದ ಅನಿಸುತ್ತೆ ಅಂತಾನೆ ಅರ್ಜುನ್ ಫ್ರೆಂಡ್. ಏನಾಯಿತು ಸರ್ ಅಂತಾಳೆ ಭಾರ್ಗವಿ. ಏನಿಲ್ಲಮ್ಮ, ಅವ್ನು ನನ್ನ ಕಾಲ್ ತೆಗಿತಿಲ್ಲ ಅಂತಾರೆ ಫ್ರೆಂಡ್. ಆಗ ಹುಡುಗರು ಬರ್ತ್ಡೇ ದಿನ ಏನು ಭಾರ್ಗವಿ ನಿಂದು ಅಂತಾರೆ. ಬಂದೆ ಕಣೋ ಅಂತಾಳೆ ಭಾರ್ಗವಿ. ಇವತ್ತು ಭಾರ್ಗವಿ ಬರ್ತ್ಡೇನಾ ಅಂತ ಹ್ಯಾಪಿ ಬರ್ತ್ಡೇ ಎಂಜಾಯ್ ಅಂತ ಕಾಲ್ ಕಟ್ ಮಾಡ್ತಾನೆ ಅರ್ಜುನ್ ಫ್ರೆಂಡ್. ಈಚೆ ಹುಡುಗರು ಚೆನ್ನಾಗಿ ಊಟ ಮಾಡಿ ನಂತರ ಹೊರಡುವಾಗ ಊಟ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಆಗ ಅರ್ಜುನ್ ಕಾಲ್ ಬರುತ್ತೆ ಭಾರ್ಗವಿಗೆ. ಏನಯ್ಯ ಪಾರ್ಥ, ಬಾಸ್ ಕಾಲ್ ಮಾಡಿದರೆ ಪಿಕ್ ಮಾಡಿಲ್ವಂತೆ, ಅವ್ರು ನನಗೆ ಕಾಲ್ ಮಾಡಿದರು ಅಂತಾಳೆ ಭಾರ್ಗವಿ. ಹಲೋ ಮೇಡಮ್, ಹಲೋ, ನನಗೆ ಆಕ್ಸಿಡೆಂಟ್ ಆಗಿದೆ ಮೇಡಮ್ ಅಂತಾನೆ ಅರ್ಜುನ್. ಹಲೋ ಪಾರ್ಥ, ಎಲ್ಲಿದ್ದೀರಾ ಅಂತಾಳೆ ಭಾರ್ಗವಿ. ರಿಂಗ್ ರೋಡ್ ಹತ್ರ ಇದ್ದೀನಿ ಅಂತಾನೆ ಅರ್ಜುನ್. ಆಗ ಭಾರ್ಗವಿ ಸ್ಕೂಟ್ರ್ ತಗೊಂಡು ಅಲ್ಲಿಗೆ ಬಂದು ಗಾಡಿ ನಿಲ್ಲಿಸಿ ಅರ್ಜುನ್ಗೆ ಕಾಲ್ ಮಾಡಿ ಎಲ್ಲಿದ್ದೀರಾ ನೀವು ಕಳಿಸಿರೋ ಲೊಕೇಶನ್ ಇಲ್ಲಿಗೆ ಎಂಡ್ ಆಗುತ್ತೆ, ಹಾಸ್ಪಿಟಲ್ನಲ್ಲಿದ್ದೀರಾ, ಯಾವ ಹಾಸ್ಪಿಟಲಲ್ಲಿ ಇದ್ದೀರಾ ಹೇಳಿ, ನಾನು ಅಲ್ಲಿಗೆ ಬರ್ತೀನಿ ಅಂತಾಳೆ. ನಾನು ಇಲ್ಲೇ ಇದ್ದೀನಿ ಕಣ್ರಿ ಅಂತ ಹೂವಿನ ಬೊಕ್ಕೆ ಮತ್ತು ಕೇಕ್ ತೊಗೊಂಡು ಅರ್ಜುನ್ ಬರ್ತಾನೆ. ಆಕ್ಸಿಡೆಂಟ್ ಅಂದರೆ ಚೆನ್ನಾಗಿದ್ದೀರಾ ಅಂತಾಳೆ ಭಾರ್ಗವಿ. ಸುಮ್ಮನೆ ತಮಾಷೆಗಂದೆ ಅಂತಾನೆ ಅರ್ಜುನ್. ಇಂಥ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರಾ ಅಂತ ಭಾರ್ಗವಿ ಬೈತಾಳೆ. ಸಾರಿ ಕಣ್ರಿ, 1 ನಿಮಿಷ ಅಂತ ಗಾಡಿ ಮೇಲೆ ಕೇಕನ್ನು ಇಟ್ಟು ಬೊಕ್ಕೆನ ಭಾರ್ಗವಿಗೆ ಕೊಟ್ಟು ವಿಶ್ ಯು ಹ್ಯಾಪಿ ಮೆನಿ ಮೋರ್ ರಿಟರ್ನ್ಸ್ ಆಫ್ ದ ಡೇ ಅಂತಾನೆ ಅರ್ಜುನ್. ಥ್ಯಾಂಕ್ ಯು ಪಾರ್ಥ, ನನ್ನ ಬರ್ತ್ಡೇ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತಾಳೆ ಭಾರ್ಗವಿ. ಬಾಸ್ ಹೇಳಿದರು ಅಂತಾನೆ ಅರ್ಜುನ್. ಕೇಕ್ ಕಟ್ ಮಾಡಿ ಅಂತ ಕ್ಯಾಂಡಲನ್ನು ಹಚ್ತಾನೆ ಅರ್ಜುನ್. ಭಾರ್ಗವಿ ಕೇಕ್ ಕಟ್ ಮಾಡ್ತಾಳೆ. ನಂತರ ಅರ್ಜುನ್ಗೆ ಕೇಕ್ ತಿನ್ನಿಸ್ತಾಳೆ. ಅರ್ಜುನ್ ಭಾರ್ಗವಿಗೆ ಕೇಕ್ ತಿನ್ನಿಸ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.